ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 1933ರ ಇಸವಿ ಆಗಷ್ಟೇ ಜರ್ಮನಿಯ ನೂತನ ಯಂಗ್ ಚಾನ್ಸಲರ್ ಆಗಿ ನೇಮಕವಾಗಿದ್ದ ಅಡಾಲ್ಫ್ ಹಿಟ್ಲರ್ ಇಡೀ ದೇಶದಾದ್ಯಂತ ಹೊಸ ಬದಲಾವಣೆಯೊಂದನ್ನ ತರಲು ಸಜ್ಜಾಗಿದ್ದ. ದೇಶದ ಪ್ರತಿಯೊಬ್ಬರ ಬಳಿಯೂ ಒಂದು ಕಾರ್ ಇರಬೇಕು, ಎಲ್ಲರೂ ಸಹ ಕಾರು ಓಡಿಸುವಂತಾಗಬೇಕು ಎಂದು ಅವನು ಬಯಸಿದ್ದ. ಆಗೆಲ್ಲ ಕಾರ್ಗಳು ಕೇವಲ ಅಗರ್ಭ ಶ್ರೀಮಂತರ ಸೊತ್ತು ಮಾತ್ರವಾಗಿದ್ದವು. ಅಂತಹ ಕಾರನ್ನ ಜನಸಾಮಾನ್ಯರ ಕೈಗೂ ಸಹ ಎಟಕುವಂತೆ ಮಾಡುವುದು ಅವರ ಗುರಿಯಾಗಿತ್ತು. ಸಾಮಾನ್ಯರು ಸಹ ಕಾರ್ ಖರೀದಿ ಮಾಡುವಂತಾಗಲಿ ಎಂಬ ಸದ್ಭಾವನೆಯೊಂದಿಗೆ ಹಿಟ್ಲರ್ ಪೀಪಲ್ಸ್ ಕಾರ್ ಎಂಬ ಹೊಸ ಕಾರ್ ಬ್ರ್ಯಾಂಡ್ ಶುರು ಮಾಡ್ತಾರೆ. ಈ ಒಂದು ಬ್ರ್ಯಾಂಡ್ನ ಅಸಲಿ ಹೆಸರೇ ವೋಕ್ಸ್ ವ್ಯಾಗನ್. ಇದು ಬೆಂಟ್ಲೆ, ಲ್ಯಾಂಬೋರ್ಗಿನಿ, ಆಡಿ, ಬುಕಾಟಿ ಹಾಗೂ ಪೋರ್ಷೆ ಎಂಬ ಜಗತ್ ಪ್ರಸಿದ್ಧ ಆಟೋಮೊಬೈಲ್ ಸಂಸ್ಥೆಗಳನ್ನೇ ಹಿಂದಿಕ್ಕಿ ಮುನ್ನುಗ್ಗಿದ್ದು ಹೇಗೆ? ಜನಸಾಮಾನ್ಯರಿಗೆ ಕಾರ್ ತಯಾರಿಸಿ ಕೊಡುವ ಉದ್ದೇಶದಿಂದ ಹಿಟ್ಲರ್ ಕೋಟಿಗಟ್ಟಲೆ ಹೂಡಿಕೆ ಮಾಡಿ ಸ್ಥಾಪಿಸಿದ ಈ ವೋಕ್ಸ್ ವ್ಯಾಗನ್ನ ಕಾರ್ಖಾನೆಯಲ್ಲಿ ಕಾರ್ ಬದಲು ಯುದ್ಧ ಸಾಮಗ್ರಿಗಳು ಹಾಗೂ ಮಾರಕಾಸ್ತ್ರಗಳು ಯಾಕಾಗಿ ತಯಾರಿಸಲ್ಪಟ್ಟವು? ಇದರ ಹಿಂದಿದ್ದ ಅಸಲಿ ಮರ್ಮವೇನು? ಜರ್ಮನಿಯಲ್ಲಿ ಹಿಟ್ಲರ್ ತಾನು ಉತ್ತುಂಗದಲ್ಲಿದ್ದ ಸಮಯದಲ್ಲಿ ಅವನಿಂದ ಸ್ಥಾಪಿಸಲ್ಪಟ್ಟ ಈ ವೋಕ್ಸ್ ವ್ಯಾಗನ್ ಸಂಸ್ಥೆಯು ನಂಬರ್ 1 ಸ್ಥಾನದಲ್ಲಿತ್ತು. ಆದರೆ ದ್ವಿತೀಯ ವಿಶ್ವಯುದ್ಧದ ನಂತರ ಹಿಟ್ಲರ್ ತನ್ನ ಅಸ್ತಿತ್ವ ಹಾಗೂ ಅಧಿಕಾರ ಕಳೆದುಕೊಂಡ ಬಳಿಕ ಈ ವೋಕ್ಸ್ ವ್ಯಾಗನ್ನ ಕ್ರಮಾಂಕ ದಿಢೀರ್ ಕುಸಿತ ಕಂಡಿತು. ಆಗ ಅದರಲ್ಲಿ ಇನ್ವೆಸ್ಟ್ ಮಾಡಲಾಗ್ಲಿ ಅಥವಾ ಅದನ್ನ ಖರೀದಿಸಲಾಗ್ಲಿ ಯಾರು ಮುಂದೆ ಬರಲಿಲ್ಲ. ಆದರೆ ಇವತ್ತು ಇದೇ ವೋಕ್ಸ್ ವ್ಯಾಗನ್ ಸಂಸ್ಥೆಯು ಬೆನ್ಸ್, ಟೊಯೋಟಾ, ಫೋರ್ಡ್ ಮೊದಲಾದ ಶಕ್ತಿಶಾಲಿ ಆಟೋಮೊಬೈಲ್ ಸಂಸ್ಥೆಗಳನ್ನ ಸಹ ಹಿಂದಿಕ್ಕಿ ತಾನು ಅತಿ ದೊಡ್ಡ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಇದೆಲ್ಲ ಸಾಧ್ಯವಾದದ್ದು ಹೇಗೆ? ಇದಕ್ಕೆ ಹಿಟ್ಲರ್ ಅನುಸರಿಸಿದ ಬಿಸ್ನೆಸ್ ಸ್ಟ್ರಾಟಜಿಗಳೇನು ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. 1914ರಿಂದ 18ರವರೆಗೂ ನಡೆದ ಮೊದಲ ವಿಶ್ವಯುದ್ಧದಲ್ಲಿ ಜರ್ಮನಿಯು ಪರಾಭವಗೊಂಡಿತು. ಸಾಮಾನ್ಯವಾಗಿ ಇಂತಹ ಯುದ್ಧಗಳಲ್ಲಿ ಯಾವುದೇ ದೇಶ ಗೆದ್ದರೂ ಸಹ ಯುದ್ಧ ಮುಗಿಯುವ ಹೊತ್ತಿಗೆ ಅದರ ಸ್ಥಿತಿ ಶೋಚನೀಯ ಹಂತ ತಲುಪಿರುತ್ತದೆ. ಇನ್ನು ಸೋತ ದೇಶಗಳ ಕತೆ ಹೇಗಿರಬೇಡ. ಜರ್ಮನಿ ಈ ಯುದ್ಧದಲ್ಲಿ ತಾನು ಸೋತ ನಂತರ ಅಲ್ಲಿ ಆರ್ಥಿಕ ಸಂಕಷ್ಟ ದೇಶವ್ಯಾಪಿಯಾಗಿ ತಲೆದೂರಿತು. ಈ ಆರ್ಥಿಕ ಕುಸಿತದಿಂದ ಜರ್ಮನಿ ಜರ್ಜರಿತಗೊಂಡಿತ್ತು. ಇವರು ಅದರ ಪರಿಹಾರಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ಕರೆನ್ಸಿ ನೋಟ್ ಟಂಕಿಸಲು ನಿರ್ಧಾರ ಮಾಡಿದ್ರು. ಆದರೆ ಯಾವ ದೇಶದಲ್ಲಿ ಅದರ ಸರಕುಗಳ ಪ್ರಮಾಣ ಕಡಿಮೆ ಇದ್ದು ಕರೆನ್ಸಿ ಜಾಸ್ತಿ ಇರುತ್ತದೋ ಆಗ ಅಲ್ಲಿ ಹಣದುಬ್ಬರ ಸಮಸ್ಯೆ ತಲೆದೂರಿ ಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಮೇಲಾಗಿ ಜರ್ಮನಿಯಲ್ಲಿ ಯುದ್ಧದ ದೆಸೆಯಿಂದಾಗಿ ಅಲ್ಲಿದ್ದ ಎಷ್ಟೋ ಕಾರ್ಖಾನೆಗಳು, ಆಟೋಮೊಬೈಲ್ ಕ್ಷೇತ್ರಗಳು ಮುಚ್ಚಲ್ಪಟ್ಟಿದ್ದವು. ಜನ ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಅಲಿಯುತ್ತಾ ಇದ್ರು. ಅಲ್ಲಿ ಉತ್ಪಾದನೆ ರಫ್ತು ಇಲ್ಲದೆ ಸ್ಥಿತಿ ತತ್ತರಿಸಿತ್ತು. ಆಗ ಇಲ್ಲಿಯ ಚಾನ್ಸಲರ್ ಆಗಿದ್ದ ಹಿಟ್ಲರ್ ಇದನ್ನೆಲ್ಲ ಗಮನಿಸಿ ದೇಶದ ಸಾಮಾಜಿಕ ಹಾಗೂ ಆರ್ಥಿಕ ದುಸ್ಥಿತಿಯನ್ನ ಎತ್ತಿ ಹಿಡಿಯುವ ಸಲುವಾಗಿ ಅದರ ಒಂದೊಂದೇ ವಲಯಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ರು. ಅವರು ಮೊದಲು ಕೈ ಹಾಕಿದ ಕ್ಷೇತ್ರ ಆಟೋಮೊಬೈಲ್ಸ್. ಆಗೆಲ್ಲ ಕಾರ್ಗಳು ಸಿರಿವಂತಿಕೆಯ ಪ್ರತಿಷ್ಠೆಯ ಸಂಕೇತಗಳಾಗಿದ್ದವು. ಕಡಿಮೆ ಬೆಲೆಯ ಕಾರ್ ತಯಾರಿಸಿ ಎಲ್ಲರೂ ಸಹ ಸುಲಭವಾಗಿ ಅವುಗಳನ್ನ ಖರೀದಿ ಮಾಡುವಂತಾಗಲಿ ಎಂಬುದು ಹಿಟ್ಲರ್ನ ಯೋಚನೆಯಾಗಿತ್ತು. ಆಗ ಹುಟ್ಟಿಕೊಂಡಿದ್ದೇ ವೋಕ್ಸ್ ವ್ಯಾಗನ್. ಜರ್ಮನಿಯಲ್ಲಿ ಹೀಗೆಂದ್ರೆ ಜನರ ಕಾರು ಅಂತ ಅರ್ಥ. ಆದರೆ ಆ ಸಮಯದಲ್ಲಿ ಎಲ್ಲ ಆಟೋಮೊಬೈಲ್ಸ್ಗಳು ಸಹ ಲಾಕ್ಡೌನ್ ಆಗಿದ್ದವು. ಅಂತಹ ಒಂದು ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಹೆಚ್ಚು ಮೈಲೇಜ್ ಕೊಡುವ ಕಾರುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ತಯಾರಿಸಬೇಕಂದ್ರೆ ಅದು ಬಹುಮಟ್ಟಿಗೆ ಅಸಾಧ್ಯದ ಮಾತೇ ಸರಿ. ಆಗ ಹಿಟ್ಲರ್ ಈ ಕೆಲಸಕ್ಕೆ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಅವರ ಹೆಸರೇ ಫರ್ಡಿನಾಂಡ್ ಪೋರ್ಷೆ. ಇವರೇ ಸುಪ್ರಸಿದ್ಧ ಪೋರ್ಷೆ ಕಂಪನಿಯ ಫೌಂಡರ್. ಹಿಟ್ಲರ್ಗೂ ಮೊದಲೇ ಇವರು ಅಫೋರ್ಡೆಬಲ್ ದರದಲ್ಲಿ ಕಾರ್ಗಳನ್ನ ತಯಾರಿಸುವ ಬಗ್ಗೆ ಯೋಜನೆ ಹಾಕಿಕೊಂಡಿದ್ದರು ಹಾಗೂ ಅದಕ್ಕಾಗಿ ಕೆಲ ಕಾರ್ಗಳ ಡಿಸೈನ್ ಅನ್ನ ಸಹ ರೆಡಿ ಮಾಡಿಟ್ಕೊಂಡಿದ್ರು. ಆದರೆ ಅವರಿಗೆ ಅವುಗಳನ್ನ ಹೊರತರಲು ಆಗ ಯಾರೂ ಸಹ ಸಹಕಾರ ಕೊಡ್ಲಿಲ್ಲ. ಹಿಟ್ಲರ್ ಇವರ ಸಹಾಯ ಕೇಳಿದಾಗ ಅವರ ಬಳಿ ಇದ್ದ ಕೆಲ ಕಾರ್ ಡಿಸೈನ್ಗಳನ್ನ ತುಸು ಬದಲಾಯಿಸಿ ಹಿಟ್ಲರ್ಗೆ ಅವರು ಕೊಡ್ತಾರೆ. ಆ ರೀತಿ ಮಾರುಕಟ್ಟೆಗೆ ತಯಾರಾಗಿ ಬಂದ ವೋಕ್ಸ್ ವ್ಯಾಗನ್ನ ಮೊದಲ ಕಾರೆಂದ್ರೆ ಅದು ಬೀಟೆಲ್. ಈ ಎರಡು ಚಿತ್ರಗಳನ್ನ ನೀವು ಗಮನಿಸಿದ್ರೆ ಪೋರ್ಷೆ ಹಾಗೂ ವೋಕ್ಸ್ ವ್ಯಾಗನ್ನ ಬೀಟೆಲ್ ಈ ಎರಡು ಸಂಸ್ಥೆಯ ಕಾರುಗಳು ಸಹ ಹೆಚ್ಚು ಕಡಿಮೆ
ಒಂದೇ ತರಹ ಇರೋದು ನಿಮಗೆ ಗೊತ್ತಾಗುತ್ತೆ. ವೋಕ್ಸ್ ವ್ಯಾಗನ್ನ ಕಾರ್ಖಾನೆಯೂ ಸಹ ಶುರುವಾಗಿ ಅದು ಕಾರ್ ತಯಾರಿಕೆಯಲ್ಲಿ ನಿರತವಾಯಿತು. ಆದರೆ 1939ರ ಹೊತ್ತಿಗೆ ಏಕಾಏಕಿ ದ್ವಿತೀಯ ಮಹಾಯುದ್ಧ ಶುರುವಾದಾಗ ಈ ಕಾರ್ಖಾನೆಗಳಲ್ಲಿ ಕಾರ್ಗಳ ಬದಲು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಶುರು ಮಾಡಿದ್ರು. ಆದರೆ ಯುದ್ಧದ ಸಮಯದಲ್ಲಿ ಯಾವುದೇ ದೇಶದ ಯುದ್ಧ ಸಾಮಗ್ರಿಗಳ ನೆಲೆಯ ಮೇಲೆ ಶತ್ರು ರಾಷ್ಟ್ರಗಳು ಅಟ್ಯಾಕ್ ಮಾಡೋದು ಸಹಜ. ಅದೇ ರೀತಿ ಜರ್ಮನಿಯ ವೋಕ್ಸ್ ವ್ಯಾಗನ್ನ ಫ್ಯಾಕ್ಟರಿಯ ಮೇಲೂ ಸಹ ಶತ್ರುಗಳು ದಾಳಿ ಮಾಡಿದ್ರು. ಆಗ ಜರ್ಮನಿಯ ಆ ಫ್ಯಾಕ್ಟರಿ ನೆಲಸಮವಾಯಿತು. ವಿಶ್ವಯುದ್ಧದಲ್ಲಿ ಜರ್ಮನಿ ಮತ್ತೊಮ್ಮೆ ಸೋತಾಗ ಅದನ್ನ ಅಮೆರಿಕ, ಸೋವಿಯತ್ ಯೂನಿಯನ್ ಹಾಗೂ ಬ್ರಿಟನ್ ದೇಶಗಳು ಆಕ್ರಮಿಸಿಕೊಂಡವು. ಆಗ ಬ್ರಿಟನ್ ಸೇನೆಯ ಮುಖ್ಯಸ್ಥರಾಗಿದ್ದ ಇವಾನ್ ಹಿಸ್ಟ್ರ್ ಈ ವೋಕ್ಸ್ ವ್ಯಾಗನ್ ಫ್ಯಾಕ್ಟರಿಯನ್ನ ಹೇಗಾದರೂ ಮತ್ತೊಮ್ಮೆ ಮರುಸ್ಥಾಪನೆ ಮಾಡಿ ಕಾರ್ ತಯಾರಿಕೆ ಶುರು ಮಾಡಲು ಯೋಚಿಸಿದ್ರು. ಆದರೆ ಆ ಫ್ಯಾಕ್ಟರಿ ಚಾಲು ಮಾಡಲು ಸಹ ಆಗ ಜರ್ಮನಿಯ ಸರ್ಕಾರದ ಬಳಿ ಹಣ ಇರಲಿಲ್ಲ. ಆಗ ಅವರಿಗೊಂದು ಪ್ಲಾನ್ ಹೊಳೆಯುತ್ತದೆ. ಅದೇನೆಂದರೆ ಆ ಫ್ಯಾಕ್ಟರಿಯಲ್ಲಿ ಉಳಿದ ಬೀಟಲ್ ಕಾರ್ನ ಡಿಸೈನ್ ಅನ್ನ ಸ್ವಲ್ಪ ಬದಲಾಯಿಸಿ ಬ್ರಿಟನ್ ಮಿಲಿಟರಿಗೆ ಬೇಕಾದ ಕಾರ್ಗಳನ್ನ ತಯಾರಿಸಿದ್ರೆ ಹೇಗೆ ಅಂತ. ಈ ಯೋಚನೆ ಬಂದದ್ದೇ ತಡ. ಅವರು ತಮ್ಮ ಬಳಿ ಇದ್ದ ಬೀಟಲ್ನ ಡಿಸೈನ್ ಅನ್ನ ಬ್ರಿಟನ್ನ ಮಿಲಿಟರಿಗೆ ಕಳಿಸಿದಾಗ ಅವರಿಗೆ ಅದರ ಡಿಸೈನ್ ಇಷ್ಟವಾಯಿತು. ಆಗ ಅವರು ಸುಮಾರು 250 ಕಾರ್ಗಳಿಗೆ ಆರ್ಡರ್ ಕೊಟ್ಟರು. ಅದರಿಂದ ಬಂದ ಹಣದಲ್ಲಿ ಫ್ಯಾಕ್ಟರಿ ಚಾಲು ಮಾಡಿ ಮತ್ತೆ ಅಲ್ಲಿ ಕೆಲಸ ಶುರು ಮಾಡಲಾಯಿತು. 1946ರ ನಂತರ ಬೀಟಲ್ನ ಮೊದಲ ಟೈಪ್ 2 ವೆಹಿಕಲ್ ಹೊರಬರುತ್ತೆ. ಅದು ಮೆಟಾಡೋರ್ ವ್ಯಾನ್ ನಂತೆ ಇದ್ದು ಹೆಚ್ಚು ಜನರನ್ನ ಏಕಕಾಲದಲ್ಲಿ ಕರೆದೊಯ್ಯಲು ಬಳಕೆಯಾಗ್ತಿತ್ತು. 1950ರ ಹೊತ್ತಿಗೆ ಜರ್ಮನಿಯ ಆರ್ಥಿಕ ಸ್ಥಿತಿ ಕೊಂಚ ಸುಧಾರಿಸಿದಂತೆ ವೋಕ್ಸ್ ವ್ಯಾಗನ್ ಫ್ಯಾಕ್ಟರಿಯ ಉಸ್ತುವಾರಿಯನ್ನ ಬ್ರಿಟನ್ ಜರ್ಮನಿಗೆ ಸಂಪೂರ್ಣ ವಹಿಸಿಕೊಟ್ಟಿತು. 1939ಕ್ಕೂ ಮುನ್ನ ಈ ಸಂಸ್ಥೆ ಸಂಪೂರ್ಣವಾಗಿ ಸರ್ಕಾರದ ಸ್ವಾಯತ್ತತೆಯಲ್ಲಿತ್ತು. ಆದರೆ 1950ರ ನಂತರ ಹಾಗಾಗ್ಲಿಲ್ಲ. ಆಗ ವೋಕ್ಸ್ ವ್ಯಾಗನ್ನ 20% ಮಾತ್ರವೇ ಸರ್ಕಾರ ತನ್ನ ಅಧೀನಕ್ಕೆ ಪಡೆಯಿತು. ಹಾಗೂ ಉಳಿದ ಅದರ 80% ಖಾಸಗೀಕರಣ ಮಾಡಿತು. ಇದು ಖಾಸಗೀಕರಣಕ್ಕೊಳಪಟ್ಟಾಗ್ಲೇ ಅದರ ಲಕ್ ಕುಲಾಯಿಸಿದ್ದು ಹಾಗೂ ಅದು ವಿಶ್ವದ ನಂಬರ್ 1 ಆಟೋಮೊಬೈಲ್ಸ್ ಆಗಿ ಮುನ್ನಡೆದಿದ್ದು. 1960ರ ನಂತರ ಇದರ ಟೈಪ್ 2 ಹಾಗೂ ಬೀಟಲ್ ಗಾಡಿಗಳು ಅತಿ ಹೆಚ್ಚಾಗಿ ಸೇಲ್ ಆದವು. 1972ರ ಸಮಯದಲ್ಲಿ ಇದರ ಬೀಟಲ್ ಕಾರ್ ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಆಗ್ತಿದ್ದ ವಾಹನ ಎಂದು ದಾಖಲೆ ಬರೆದಿತ್ತು. ಆ ಸಮಯದಲ್ಲಿ ಇಂತಹ ಸಂಸ್ಥೆಗಳು ತಾನು ಮುಂದುವರೆದಿರುವ ಸಲುವಾಗಿ ಹಲವು ಸಲ ತಮ್ಮ ಸ್ಪರ್ಧಿಗಳನ್ನ ಖರೀದಿ ಮಾಡೋದು ಹಾಗೂ ಅವುಗಳ ಜೊತೆ ವಿಲೀನವಾಗುವುದು ಉಂಟು. ಅದೇ ತರಹ 1964ರಲ್ಲಿ ವೋಕ್ಸ್ ವ್ಯಾಗನ್ ಸಂಸ್ಥೆಯು ಜರ್ಮನಿಯ ಇನ್ನೊಂದು ಸಂಸ್ಥೆಯಾದ ಆಟೋ ಯೂನಿಯನ್ ಎಂಬ ಸಂಸ್ಥೆಯನ್ನ ಸಹ ಖರೀದಿ ಮಾಡಿತು. ಈಗ ನಾವು ಇದನ್ನೇ ಆಡಿ ಎಂದು ಕರೆಯುತ್ತೇವೆ. ಆಗ ವೋಕ್ಸ್ ವ್ಯಾಗನ್ನ ಉತ್ಪಾದನಾ ಕ್ರಮಾಂಕ ಹೆಚ್ಚಾಯಿತು. ಅಂದ್ರೆ ಅದು ವರ್ಷವೊಂದಕ್ಕೆ ಸುಮಾರು 1 ಲಕ್ಷ ಕಾರ್ಗಳನ್ನ ತಯಾರಿಸಲು ಪ್ರಾರಂಭಿಸಿತು. ಮುಂದೆ 1986ರಲ್ಲಿಯೂ ಸಹ ವೋಕ್ಸ್ ವ್ಯಾಗನ್ ಸೀಟ್ ಎಂಬ ಇನ್ನೊಂದು ಸಂಸ್ಥೆಯನ್ನ ಸಹ ಖರೀದಿ ಮಾಡಿತು. ಈ ಸಮಯದಲ್ಲಿ ಇದರ ಬಿಸ್ನೆಸ್ ಸ್ಕೋಪ್ ಯುರೋಪ್ ಹಾಗೂ ವೆಸ್ಟರ್ನ್ ದೇಶಗಳಲ್ಲಿಯೂ ಸಹ ವ್ಯಾಪಕವಾಗಿ ಹರಡಿತು. ಒಂದೇ 1994ರಲ್ಲಿ ಅದು ಸ್ಕೋಡಾವನ್ನ ಸಹ ಅಕ್ವೈರ್ ಮಾಡಿತು. ಈ ಮೂಲಕ ಯುರೋಪಿನಲ್ಲೇ ಅದು ನಂಬರ್ 1 ಆಟೋಮೊಬೈಲ್ ಸಂಸ್ಥೆಯಾಗಿ ಬೆಳೆಯಿತು. ಅವರಿಗೂ ಸಹ ಅದು ಕೇವಲ ಮಿಡಲ್ ಕ್ಲಾಸ್ ಹಾಗೂ ಲೋಯರ್ ಮಿಡಲ್ ಕ್ಲಾಸ್ ಜನರು ಖರೀದಿಸುವಂತಹ ಕಾರ್ಗಳನ್ನಷ್ಟೇ ತಯಾರು ಮಾಡ್ತಾ ಇತ್ತು. ಆದರೆ ಮೊದಲ ಸಲ ಐಷಾರಾಮಿ ಸ್ಪೋರ್ಟ್ಸ್ ಕಾರ್ಗಳನ್ನ ಸಹ ತಯಾರಿಸಲು 1998ರಲ್ಲಿ ನಿರ್ಧಾರ ಮಾಡುತ್ತೆ. ಬೆಂಟ್ಲೆ, ಲ್ಯಾಂಬೋರ್ಗಿನಿ ಹಾಗೂ ಬುಗಾಟಿ ಸಂಸ್ಥೆಯನ್ನ ಸಹ ಅಕ್ವೈರ್ ಮಾಡಿತು. ಇದರಿಂದ ಅದರ ಬಿಸ್ನೆಸ್ ಸರ್ಕಲ್ ಹಾಗೂ ಮಾರ್ಕೆಟ್ನಲ್ಲಿ ಹೆಚ್ಚಿನ ಬದಲಾವಣೆ ಏನು ಆಗಲಿಲ್ಲ. ಹಾಗಾಗಿ ಅವುಗಳ ಬಿಸ್ನೆಸ್ ಸ್ಟ್ರಾಟಜಿ ಹಾಗೂ ನಿರ್ಧಾರಗಳ ಉಸಾವರಿಯನ್ನ ವೋಕ್ಸ್ ವ್ಯಾಗನ್ ವಹಿಸಿಕೊಳ್ಳಲಿಲ್ಲ. ಅವುಗಳ ನಿರ್ಧಾರವನ್ನ ಆಯಾ ಸಂಸ್ಥೆಯ ಮುಖ್ಯಸ್ಥರಿಗೆ ಅದು ಬಿಟ್ಟಿತು. 2008ರಲ್ಲಿ ಅದು ಸ್ಕ್ಯಾನಿಯಾ ಹಾಗೂ 2011ರಲ್ಲಿ ಮ್ಯಾನ್ ಮೋಟಾರ್ಸ್ ಎಂಬ ಸಂಸ್ಥೆಗಳನ್ನ ಸಹ ಅಕ್ವೈರ್ ಮಾಡಿದ ವೋಕ್ಸ್ ವ್ಯಾಗನ್ ಕಮರ್ಷಿಯಲ್ ಹಾಗೂ ಖಾಸಗಿ ಈ ಎರಡೂ ಸೆಕ್ಟರ್ಗಳಲ್ಲೂ ಈ ಮೂಲಕ ಗುರುತಿಸಿಕೊಂಡ ವೋಕ್ಸ್ ವ್ಯಾಗನ್ 2 ವೀಲರ್ ಮಾರ್ಕೆಟ್ಗೂ ಸಹ ಎಂಟ್ರಿ ಕೊಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ತು. ಆದ್ದರಿಂದ 2012ರಲ್ಲಿ ಇಟಲಿಗೆ ಸೇರಿದ ಡುಕಾಟಿ ಎಂಬ ಬೈಕ್ ಸಂಸ್ಥೆಯನ್ನ ಇದು ಅಕ್ವೈರ್ ಮಾಡಿಕೊಂಡು ಮೊದಲ ಬಾರಿಗೆ 2 ವೀಲರ್ಗಳನ್ನ ಸಹ ಉತ್ಪಾದಿಸಿತು. ಹಾಗೂ ಇದೇ ವರ್ಷ ಅದು ಪೋರ್ಷೆ ಎಂಬ ಸಂಸ್ಥೆಯ ಜೊತೆಯೂ ಸಹ ವಿಲೀನವಾಯಿತು. ಇನ್ಫ್ಯಾಕ್ಟ್ 1933ರಲ್ಲಿ ಮೊದಲ ಬಾರಿಗೆ ಪೋರ್ಷೆಯ ಕಾರ್ ಮಾಡೆಲ್ ಮೂಲಕವೇ ವೋಕ್ಸ್ ವ್ಯಾಗನ್ ತನ್ನ ಬೀಟಲ್ ಕಾರನ್ನ ಹೊರತಂದಿದ್ದು.
ಈ ಕ್ಷೇತ್ರದಲ್ಲಿ ಆರ್ಗ್ಯಾನಿಕ್ ಗ್ರೋತ್ ಹಾಗೂ ಇನ್ಆರ್ಗ್ಯಾನಿಕ್ ಗ್ರೋತ್ ಅಂತ ಎರಡು ತರಹ ಇದೆ. ವೋಕ್ಸ್ ವ್ಯಾಗನ್ ಇನ್ಆರ್ಗ್ಯಾನಿಕ್ ಗ್ರೋತ್ ಮೂಲಕ ಇವತ್ತು ವಿಶ್ವದಾದ್ಯಂತ ತಾನು ನಂಬರ್ 1 ಆಟೋಮೊಬೈಲ್ಸ್ ಎಂದು ಗುರುತಿಸಿಕೊಂಡಿದೆ. ಇವತ್ತು ಅದು ವರ್ಷವೊಂದಕ್ಕೆ ಸುಮಾರು $300 ಬಿಲಿಯನ್ ನಷ್ಟು ಟರ್ನ್ ಓವರ್ ಮಾಡುತ್ತೆ. ತನ್ನ 91 ವರ್ಷಗಳ ಈ ಸುದೀರ್ಘ ಪ್ರಯಾಣದಲ್ಲಿ ಅನೇಕ ತರಹದ ಏರಿಳಿತ ಕಂಡಿರುವ ವೋಕ್ಸ್ ವ್ಯಾಗನ್ ಮುಚ್ಚುವ ಹಂತಕ್ಕೆ ಬಂದಿದ್ದರೂ ಸಹ ಎದೆಗುಂದದೆ ಮುನ್ನಡೆಯಿತು. ನೆವರ್ ಗಿವ್ ಅಪ್ ಎಂಬ ಮಾತಿಗೆ ಈ ಸಂಸ್ಥೆಯ ಬೆಳವಣಿಗೆಯೇ ಜ್ವಲಂತ ಸಾಕ್ಷಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.